ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಟಾಪಿಕ್ ಏನಂತ ಅಂದರೆ, ನನ್ನ ಫಸ್ಟು ಪಾಪುನ ನಾನು 5 ಮಂತ್ಸ್ಗೆ ಅಬೋಷನ್ ಮಾಡಿಸ್ದೆ. ಯಾವ ರೀಸನ್ಗೋಸ್ಕರ? ಈ ಕೆಲವೊಂದು ಮಿಸ್ಟೇಕ್ಗಳಾಯಿತು. ಅಂದರೆ ಸರಿಯಾಗಿ ಸ್ಕ್ಯಾನಿಂಗ್ ಆಗಿರಲಿಲ್ಲ, ಸರಿಯಾದ ಟೈಮಿಗೆ ಸ್ಕ್ಯಾನಿಂಗ್ ಮಾಡಿಸಿರಲಿಲ್ಲ, ಕೆಲವೊಂದು ಟೆಸ್ಟ್ಗಳು ಮಿಸ್ ಆಯಿತು. ಸೊ ಇದರಿಂದ ಎಲ್ಲೋ ಒಂದು ಕಡೆ ನಾನು ಆತರ ಪಟ್ಬಿಟ್ಟು ಅಬೋಷನ್ ಮಾಡಿಸ್ದೆ ಅಂತ ನನಗೆ ಮೋನಿ ಹುಟ್ಟಿದ್ಮೇಲೆ ನನಗೆ ತುಂಬಾ ಅದು ಗಿಲ್ಟ್ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಸೊ ನಂತರ ಎಷ್ಟೋ ಜನಕ್ಕೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಇದರಿಂದ ಸ್ವಲ್ಪನಾದ್ರೂ ಹೆಲ್ಪ್ ಆಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಮಾಡ್ತಿರೋದು ಅಷ್ಟೇನೆ. ಒಂದು ನಾಲೆಡ್ಜ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಾಯ್ತು ಅಂತ ನಾನು ಇವಾಗ ಹೇಳ್ತೀನಿ. ಈಗ ಕೆಲವೊಬ್ರು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಈ ಥರ ಹಿಂಗೆ ಡೌನ್ ಸಿಂಡ್ರಮ್ ರಿಸ್ಕ್ ಇದೆ ಅಂತ ಬಂದಿರುತ್ತೆ. ಆಮೇಲೆ ನ್ಯಾಸಲ್ ಬೋನ್ ಸ್ವಲ್ಪ ಚಿಕ್ಕದಾಗಿದೆ, ಶಾರ್ಟರ್ ಆಗಿದೆ ಅಂತೆಲ್ಲ ಬಂದಿರುತ್ತೆ. ಸೊ ಯಾವ ರೀಸನ್ಗೋಸ್ಕರ ಇದು, ಏನಿದು ಡೌನ್ ಸಿಂಡ್ರಮ್ ಅಂದರೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ಹೇಳಿ ಒಂದು ನನಗೇನು ಗೊತ್ತಿದೆ ಅದಕ್ಕೆ ಸರಿಯಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಎಕ್ಸ್ಪರ್ಟ್ ಅಲ್ಲ, ಅಥವಾ ನಾನೇನು ಮೆಡಿಕಲ್ ಫೀಲ್ಡಲ್ಲಿಲ್ಲ, ನಾನೇನು ಡಾಕ್ಟರ್ ಅಲ್ಲ. ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಮೊದಲಿಗೆ ಈ ಡೌನ್ ಸಿಂಡ್ರಮ್ ಅಂದರೆ ಕೆಲವೊಂದು ಜೀನ್ಸ್, ನಮ್ಮ ಒಂದು ಜೀನ್ಸಿಂದ ಮಗುಗೆ ಎಫೆಕ್ಟ್ ಆಗುತ್ತೆ. ಅಂದರೆ ಸ್ವಲ್ಪ ಬುದ್ಧಿಭ್ರಮಣೆ ಮಗು ಅಂತ ನಾವೇನು ಅಂತೀವಿ, ಅದನ್ನು ಬಂದು ಡೌನ್ ಸಿಂಡ್ರಮ್ ಅಂತ ಹೇಳ್ತಾರೆ. ಅಂದರೆ ಅಬ್ನಾರ್ಮಲ್ ಆಗಿರುತ್ತೆ. ಅದನ್ನು ನಾವು ಯಾವುದೇ ಒಂದು ಮೆಡಿಷನಿಂದ ಆಗಲಿ ಅಥವಾ ಯಾವುದೋ ಒಂದು ಸರ್ಜರಿಯಿಂದ ಆಗಲಿ ಸರಿಪಡಿಸೋಕ್ಕಾಗಲ್ಲ, ಅದನ್ನು ಗುಣಪಡಿಸೋಕ್ಕಾಗಲ್ಲ ಅಷ್ಟೇ. ಸೊ ನಾವು ಪ್ರೆಗ್ನೆನ್ಸಿ ಟೈಮಲ್ಲೇ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸಿದ್ರೆ ನಮಗೆ ಏನಿದೆ, ಮಗುಗೆ ಈ ಥರ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಇಲ್ವಾ ಪ್ರತಿಯೊಂದು ಕೂಡ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಈ ಡೌನ್ ಸಿಂಡ್ರಮ್ ರಿಸ್ಕು ಯಾರಲ್ಲಿ ಜಾಸ್ತಿ ಅಂದರೆ, ಸಂಬಂಧಿಕರಲ್ಲೇ ಮದುವೆ ಆಗಿರ್ತಾರೆ. ಅಂದರೆ ತುಂಬ ಹತ್ತಿರದ ಸಂಬಂಧದಲ್ಲಿ ಯಾರು ಮದುವೆ ಆಗಿರ್ತಾರೆ, ಅತ್ತೆ ಮಗ ಅತ್ತೆ ಮಗಳು ಈ ಥರ ಮದುವೆ ಮಾಡ್ಕೊಂಡಿರೋರು, ಅಥವಾ ತುಂಬ ಒಂದೇ ಬ್ಲಡ್ ರಿಲೇಷನ್ಶಿಪ್ಪಲ್ಲೇ ಮದುವೆ ಮಾಡಿಕೊಂಡ್ರೆ ಈ ಥರ ರಿಸ್ಕು ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ಮಗುಗೆ ಈ ಥರ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದು ಕಾಯಿಲೆ ಅನ್ನೋದಕ್ಕಿಂತ ಅದೊಂದು ಅಬ್ನಾರ್ಮಾಲಿಟಿ ಅಂತ ಹೇಳ್ಬೋದು ಅಷ್ಟೇ. ವಿಶೇಷ ಚೇತನ ಅಂತ ಏನು ಹೇಳ್ತೀವಿ ಅದು. ಮತ್ತು ಇನ್ನೂ ಒಂದು, ನಮಗೆ ವಯಸ್ಸು ಸ್ವಲ್ಪ ಜಾಸ್ತಿ ಆದಂಗೆ ಅದರ ರಿಸ್ಕ್ ಫ್ಯಾಕ್ಟರ್ ಕೂಡ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂದ್ಬಿಟ್ಟು ನಾನು ನನ್ನ ಮೋನಿಗೂ ಮುಂಚೆ ಒಂದು ಪಾಪು 5 ತಿಂಗಳಲ್ಲಿ ನಾನು ಅಬೋಷನ್ ಮಾಡಿಸ್ತೀನಿ. ಯಾಕೆ ಅಂದರೆ ಕೆಲವೊಂದು ಪ್ರಾಬ್ಲಮ್ಗಳಿಂದ ನಾನು ಮಾಡಿಸ್ಬೇಕಾಗತ್ತೆ, ಕೆಲವೊಂದು ಮಿಸ್ಟೇಕ್ಗಳಿಂದ. ಸ್ಕ್ಯಾನಿಂಗ್ ಮಿಸ್ಟೇಕ್ ಆಗಿರ್ಬೋದು, ಡಾಕ್ಟರ್ ಮಿಸ್ಟೇಕ್ ಆಗಿರ್ಬೋದು. ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ಆತ್ರಪಟ್ಟು ಅದನ್ನು ಮಾಡಿಸ್ಬಿಟ್ಟೆ ಅಂತ ನನಗೆ ಮೋನಿ ಮೇಲೆ ನನಗೆ ಸಿಕ್ಕಾಬಟ್ಟೆ ಗಿಲ್ಟ್ ಆಗ್ತಾ ಇದೆ. ಮೇ ಬಿ ಆ ಮಗು ಕೂಡ ತುಂಬ ಚೆನ್ನಾಗಿತ್ತು ಅನ್ಸುತ್ತೆ, ಎಲ್ಲೋ ನಾನೇ ಆತ್ರ ಪಟ್ಬಿಟ್ಟೆ ಅನ್ನೋ ಒಂದು ಬೇಜಾರು ನನ್ನ ಮನಸ್ಸಲ್ಲಿ ಸದಾ ಇದೆ. ಸೊ ಈ ಥರ ಯಾರೆಲ್ಲ ಈ ಟೈಮ್ ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕ್ಯಾನಿಂಗಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಅಂದಾಗ ಬೇಜಾರು ಅನ್ನೋದು ಖಂಡಿತ ಆಗುತ್ತೆ. ಪ್ರೆಗ್ನೆನ್ಸಿ ಅನ್ನೋದು ತುಂಬಾ ಒಂಥರ ಖುಷಿ ಮೂಮೆಂಟ್, ಆ್ಯಕ್ಚುಲಿ ತುಂಬಾ ಸಂತೋಷದ ಮೂಮೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸ್ಕ್ಯಾನಿಂಗಲ್ಲಿ ಮಗುಗೇನೋ ಒಂದು ತೊಂದರೆ ಇದೆ ಅಂತ ಬಂದಾಗ ನಾವು ತುಂಬಾ ಕುಗ್ಗೋಗ್ತೀವಿ, ದೈಹಿಕವಾಗಿಯೂ ತುಂಬ ಮತ್ತು ಮಾನಸಿಕವಾಗಿಯೂ. ಏನು ಮಾಡೋದು, ಏನಿದು ಅನ್ನೋ ಥರ ಬೇಜಾರು ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಅದರಲ್ಲೂ ಈ ಡೌನ್ ಸಿಂಡ್ರಮ್ ಈ ಥರ ಎಲ್ಲ ಬಂದಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ. ಯಾಕಂದರೆ ಅದನ್ನು ಯಾವುದೇ ಮೆಡಿಷನ್ ಮೂಲಕ ಆಗಲಿ ಅಥವಾ ಸರ್ಜರೀಸಿಂದ ಆಗಲಿ ಗುಣಪಡಿಸೋಕ್ಕಾಗಲ್ಲ ಅಷ್ಟೇ. ಆ ಥರ ಮಗು ಏನಾದರೂ ಅದನ್ನು ಏನಂತಾರೆ, ಈ ವಿಶೇಷ ಚೇತನ ಮಕ್ಕಳು ಅಂತ ಅಂತಾರಲ್ಲ, ಆ ಥರ ಒಂದು ಅಬ್ನಾರ್ಮಾಲಿಟೀಸ್ ಜೀನ್ಸಲ್ಲಾಗೋ ಕೆಲವೊಂದು ಅಬ್ನಾರ್ಮಾಲಿಟೀಸಿಂದ ಮಕ್ಕಳು ಆ ಥರ ಹುಡ್ತವೆ ಅಷ್ಟೇ. ಇದಕ್ಕೆ ತೀರಾ ಕಾರಣ ಅಂದರೆ ನಾವು ಸ್ವಂತದವ್ರನ್ನ ಮದುವೆ ಆಗೋದು, ಅಂದರೆ ಹತ್ತಿರದ ಸಂಬಂಧಿಕರನ್ನ, ಅತ್ತೆ ಮಗಳು ಇಲ್ಲ ಒಂದೇ ಒಂದು ಬ್ಲಡ್ ರಿಲೇಷನ್ಶಿಪ್ಪಲ್ಲೇ ನಮ್ಮ ಇದರಲ್ಲೇ ಮದುವೆ ಆದರೆ ನಮ್ಮ ಮಕ್ಳಿಗೆ ಈ ಥರ ಒಂದು ಪ್ರಾಬ್ಲಮ್ ಆಗುತ್ತೆ. ಮತ್ತು ತೀರಾ ಹೆಣ್ಮಕ್ಳಿಗೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗ್ತಾ ಇದ್ರು ವಯಸ್ಸು ನಮ್ಮ ಏಜ್ ಪ್ರಕಾರನೂ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ಈ ಥರ ಅಬ್ನಾರ್ಮಲಿಟೀಸ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ
ಇದು ಡೌನ್ ಸಿಂಡ್ರೋಮ್ ಅಂತ ಅಂದರೆ ನನ್ನ ಫಸ್ಟ್ ಪಾಪುಗೆ ಪ್ರಾಬ್ಲಮ್ ಬಂದಿದ್ದು ನ್ಯಾಸಲ್ ಬೋನ್, ಮೂಗಿನ ಬೋನ್ ಏನಿದೆ ಅದನ್ನು ನೇಸಲ್ ಬೋನ್ ಅಂತಾರೆ. ಅದರಲ್ಲಿ ಅದು ಸ್ವಲ್ಪ ಚಿಕ್ಕದಾಗಿದೆ, ಅಂದರೆ ಅವಳ ಏಜ್ಗಿಂತ ಸ್ವಲ್ಪ ಚಿಕ್ಕದಾಗಿದೆ, ಬೆಳವಣಿಗೆ ಕಮ್ಮಿ ಇದೆ. ಅದು ಬಂದು ಈ ಡೌನ್ ಸಿಂಡ್ರೋಮ್ಸ್ನ ಕಂಡುಹಿಡಿಯೋ ಇದರಲ್ಲಿ ಅದು ಕೂಡ ಒಂದು ಪಾಯಿಂಟ್ ಅಷ್ಟೇನೆ. ಅದು ಕನ್ಫರ್ಮ್ ಆಗಿ ಎಲ್ಲೂ ಹೇಳಲ್ಲ. ಇದು ಮಗು 100% ಚೆನ್ನಾಗಿದೆ ಅಂತ ಕೂಡ ನಮಗೆ ಗ್ಯಾರಂಟಿ ಕೊಡಲ್ಲ, ಅಥವಾ ಇಲ್ಲ ಮಗು ಚೆನ್ನಾಗಿದೆ ಅಂತ ಕೂಡ ನಮ್ಗೆಲ್ಲೂ ಗ್ಯಾರಂಟಿ ಕೊಡಲ್ಲ, ಹೇಳಕ್ಕಾಗಲ್ಲ ಅಂತಾರೆ. ಅದಕ್ಕೆ ಕೆಲವೊಂದು ಟೆಸ್ಟ್ಗಳು ಮಿಸ್ ಆಗೋಯ್ತು. ಸೊ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ, ಇಲ್ಲ ಪ್ರೆಗ್ನೆಂಟ್ ಪ್ಲಾನಿಂಗ್ ಮಾಡ್ತಿದ್ದೀರಾ, ಸೊ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ನಾವೊಂದು ಒಳ್ಳೆ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡಬೇಕು. ಯಾಕಂದರೆ ನಮಗೆ ಗೊತ್ತಿರೋದಿಲ್ಲ ಯಾವ ಟೆಸ್ಟ್ ಮಾಡಿಸ್ಬೇಕು, ಎಷ್ಟನೇ ವಾರದಲ್ಲಿ ಯಾವ್ಯಾವ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನಮಗೆ ನಿಜ ಐಡಿಯಾ ಇರೋದಿಲ್ಲ. ಸೊ ಯಾರಿಗೆಲ್ಲ ಐಡಿಯಾ ಇರುತ್ತೆ ಅಂದರೆ ಡಾಕ್ಟರು, ಎಕ್ಸ್ಪರ್ಟ್ಗಳಿಗೆ ಗೊತ್ತಿರುತ್ತೆ ಅಷ್ಟೇ, ನಮ್ಮಂಥವ್ರಿಗೆ ಏನು ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಮೊದಲು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ನಾನು ಕನ್ಸಲ್ಟ್ ಮಾಡಿದ ಡಾಕ್ಟರ್ ಸ್ವಲ್ಪ ಅವ್ರಿಗೆ ತುಂಬಾ ಏಜ್ ಆಗಿತ್ತು. ಸೊ ಅವರು ಕೆಲವೊಂದು ವಿಚಾರಗಳನ್ನ ಅವರು ಮರ್ತು ಬಿಟ್ರು. ಅಂದರೆ ನಮಗೆ ಸ್ಕ್ಯಾನಿಂಗ್ ಟೈಮ್ಗಳು ಲೇಟಾಗಿ ಹೇಳಿಬಿಟ್ರು. ಮತ್ತು ಯಾವಾಗ ಬರಬೇಕು, ಅವರು ಒಂದು ಪರ್ಫೆಕ್ಟ್ ಟೈಮಿಂಗ್ ಹೇಳಲಿಲ್ಲ. ಕೆಲವೊಂದು ಸ್ಕ್ಯಾನಿಂಗ್ನ ಇದೇ ವಾರದಲ್ಲೇ ಮಾಡಿಸ್ಬೇಕು ಅಂತ ಇರುತ್ತೆ, ಆದರೆ ಅವ್ರು ನಮಗೆ ಸರಿಯಾಗಿ ಹೇಳದೆ ಇರೋ ಕಾರಣ ನನ್ನ ಕೆಲವೊಂದು ಸ್ಕ್ಯಾನಿಂಗ್ಗಳು ಮಿಸ್ ಆಯಿತು. ಅದರಿಂದ ಏನಾಗೋಯ್ತು, ಮಗು ಬೆಳವಣಿಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನ ಅವ್ರು ಕನ್ಫರ್ಮ್ ಮಾಡೋಕ್ಕೆ ಕಷ್ಟ ಆಗೋಯ್ತು. ಸೊ ಫಸ್ಟ್ ಸ್ಕ್ಯಾನಿಂಗ್ ಹಾರ್ಟ್ ಬೀಟ್, ನಾವು ಪ್ರೆಗ್ನೆಂಟ್ ಇದ್ದೀವಿ ಇಲ್ಲ ಹೌದು ಅಂತ ಒಂದು ಯೂರಿನ್ ಟೆಸ್ಟಿಂದ ನಮಗೆ ಗೊತ್ತಾಗುತ್ತೆ. ಅದಾದಮೇಲೆ 100% ಕನ್ಫರ್ಮ್ ಮಾಡೋದು ನಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಿಂದ ಮಾತ್ರ. ಅದಕ್ಕೋಸ್ಕರ ಹಾರ್ಟ್ ಬೀಟ್ ಅದರಲ್ಲಿ ಗೊತ್ತಾಗುತ್ತೆ. ಹಾರ್ಟ್ ಬೀಟ್ ಬಂದರೆ ಅದ್ರ ಮೂಲಕ ಎಷ್ಟು ವಾರಗಳ ಮಗು ನಮ್ಮಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ ಸ್ಕ್ಯಾನಿಂಗ್ ಮೂಲಕ. ಅದಾದಮೇಲೆ ನಮಗೆ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡಿಸ್ಬೇಕು. ಯಾಕಂದರೆ ಆ ಟೆಸ್ಟಿಂದ ನಮಗೆ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಈ ಥರ ಏನಾದರೂ ಈ ಜೀನ್ಸ್ ಕನೆಕ್ಟೆಡ್ ಪ್ರಾಬ್ಲಮ್ಸ್ ಏನಾದರೂ ಆಗುತ್ತಾ ಅಂತ ಅದರಲ್ಲೇ ಗೊತ್ತಾಗುತ್ತೆ. ನನಗೆ ಆ ಟೆಸ್ಟ್ನ ಮಿಸ್ ಮಾಡಿಬಿಟ್ರು, ಸೊ ನನಗದು ಗೊತ್ತಿರಲಿಲ್ಲ. ಅದಾದಮೇಲೆ 13ಇಂದ ಒಂದು 11ನೇ ವಾರದಿಂದ 13ನೇ ವಾರದೊಳಗೆ ಅಂದರೆ ಆ ಟೈಮಲ್ಲಿ ನಾವು NT ಸ್ಕ್ಯಾನ್ ಅಂತ ಮಾಡಿಸ್ಬೇಕಾಗತ್ತೆ. ಅದರಲ್ಲಿ ಪೂರ್ತಿ ಮಗುವಿನ ಈ ಡೀಟೇಲ್ಸ್, ಪ್ರಾಬ್ಲಮ್ಸ್ ಎಲ್ಲ ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಬಟ್ ನನಗೆ ಸ್ಕ್ಯಾನಿಂಗ್ ಬಂದು ಲೇಟ್ ಮಾಡಿಸಿದ್ರು, ಒಂದು 15-16 ವಾರಕ್ಕೆ ಮಾಡಿಸಿದ್ರು. ಅದರಿಂದ ಅವರು ಕರೆಕ್ಟಾಗಿ ಏನೊಂದು ಹೇಳೋಕ್ಕಾಗಲಿಲ್ಲ. ಅದಾದಮೇಲೆ 5ನೇ ತಿಂಗಳಲ್ಲಿ ಮತ್ತೆ ನಾನು ಅನಮೋಲಿ ಸ್ಕ್ಯಾನ್ ಮಾಡಿಸಿದೆ. ಅದರಲ್ಲಿ ಕೂಡ ರಿಪೋರ್ಟ್ ಹಾಗೆ ಬಂತು. ನಾನು ತುಂಬ ಕಡೆ, ಎಷ್ಟೊಂದು ಕಡೆ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟಿದ್ದೀನಿ. ಎಲ್ಲ ದೊಡ್ಡ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿ ಮಾಡಿಸಿದೆ. ಒಂದು 3-4 ಕಡೆ ಸ್ಕ್ಯಾನಿಂಗ್ ಮಾಡಿಸಿದೆ. ಎಲ್ಲ ಕಡೆನೂ ಯಾಕೋ ಸ್ವಲ್ಪ ಮೂವಿನ ಬೋನ್ ಚಿಕ್ಕದಾಗಿದೆ. ಅದರ ಅರ್ಥ ಮಗುಗೆ ಬುದ್ಧಿ ಭ್ರಮಣೆ ಆಗ್ಬೋದು ಅಂತ ಆ ಸ್ಕ್ಯಾನಿಂಗಲ್ಲಿ ಇದ್ದಿದ್ದರಿಂದ ನಮಗೆ ಯಾರೂ ಗ್ಯಾರಂಟಿ ಕೊಡಲಿಲ್ಲ. ಇಲ್ಲ ಏನಾಗಲ್ಲ ಅಂತ ಯಾರೂ ಏನೂ ಹೇಳಲಿಲ್ಲ. ಒಂದೇ ಒಂದು ಟೆಸ್ಟ್ ಮಾತ್ರ ಮಾಡಿಸ್ಬೇಕಾಗಿತ್ತು. ಸರಿಯಾದ ಟೈಮ್ಗೆ ಅಂದರೆ 10ರಿಂದ 14ನೇ ವಾರದಲ್ಲಿ ನಮಗೆ ಕೆಲವೊಂದು ಟೆಸ್ಟ್ನ ಮಾಡಿಬಿಟ್ರೆ ನಮಗೆ ಅದರಲ್ಲೇ ಹೇಳಿಬಿಡ್ತಾರೆ ಮಗುಗೆ ಏನಾದರೂ ತೊಂದರೆ ಇದೆಯಾ ಇಲ್ವಾ ಅಂತ. ಬಟ್ ನನ್ನ ಡಾಕ್ಟರ್ ಅವ್ರಿಗೆ ವಯಸ್ಸಾಗಿದ್ದರಿಂದ ನನ್ನ 14-15ನೇ ವಾರದಲ್ಲಿ ನನಗೆ ಸ್ಕ್ಯಾನಿಂಗ್ ಅವ್ರು ಹೇಳ್ತಾರೆ. ಅದರಿಂದ ಅವ್ರಿಗೆ ಕನ್ಫರ್ಮ್ ಮಾಡೋಕ್ಕಾಗಲೇ ಇಲ್ಲ ಡಾಕ್ಟರ್ಸ್ಗೆ. ಸುಮಾರು ಕಡೆ 5 ತಿಂಗಳ ತನಕ ನಾನು ಎಲ್ಲ ದೇವ್ರ ಹತ್ರನೂ ಪ್ರೇ ಮಾಡಿದ್ದೀನಿ, ಏನೂ ಆಗಿರಬಾರ್ದು ಅಂತ ಸಿಕ್ಕಾಬಟ್ಟೆ ಎಲ್ಲ ಕಡೆ ಪ್ರೇ ಮಾಡಿಕೊಂಡು ತುಂಬ ಯಾರ್ಯಾರು ಯಾವ್ಯಾವ ಇದಕ್ಕೆ ಇಂಥ ಕಡೆ ಹೋಗಿ ಅಲ್ಲೋಗಿ ಟೆಸ್ಟ್ ಮಾಡಿಸಿ ಅಂತ ಅಂದಾಗೆಲ್ಲ ಅಲ್ಲೆಲ್ಲ ಹೋಗಿ ಎಲ್ಲ ಕಡೆನೂ ರಿಪೋರ್ಟಲ್ಲಿ ಯಾರೂ ಕನ್ಫರ್ಮ್ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ನ್ಯಾಸಲ್ ಬೋನ್ ಅನ್ನೋದು ಸ್ವಲ್ಪ ಚಿಕ್ಕದಾಗಿದೆ, ನೋಡಬೇಕು, ಹೇಳೋಕ್ಕಾಗಲ್ಲ. ನೀವು ಫರ್ದರ್ ಈಗ 5 ತಿಂಗಳು ಆಗ್ಬಿಟ್ಟಿರೋದ್ರಿಂದ 20ನೇ ವಾರ ಆಲ್ಮೋಸ್ಟ್ ನಂದು ಒಂದು 18-19ನೇ ವಾರ, 15ನೇ ವಾರದಲ್ಲಿ ಗೊತ್ತಾಗಿದ್ರಿಂದ ನಾನು ಒಂದು ತಿಂಗಳು ಬರೀ ಸುತ್ತಾಡಿದ್ದೀನಿ ಅಷ್ಟೇನೆ. ಅಲ್ಲಿ ಎಲ್ಲ ಕಡೆ ಸುತ್ತಾಡಿದ್ದೀನಿ. ಒಂದೇ ಒಂದು ಟೆಸ್ಟನ್ನ ಮಾಡಿಸ್ಬೇಕು ಅಂತಂದ್ರು. ಅದು ಏನು ಅಂತಂದರೆ ನಮ್ಮ ಹೊಟ್ಟೆ ಒಳಗಡೆ ಪಾಪು ಸುತ್ತ ಇರೋ ನೀರು ಏನಂತಾರೆ ಅಮ್ನಿಯೋಟಿಕ್ ಫ್ಲೂಯಿಡ್ ಅಂತಾರೆ, ಅದನ್ನ ಇಂಜೆಕ್ಷನ್ ಮೂಲಕ ಒಂದು ನೀಡಲಿಂದ ಅದನ್ನ ಸೂಜಿಯಿಂದ ಆ ಫ್ಲೂಯಿಡ್ನ ತಗೊಂಡು ಅದರಲ್ಲಿ ಒಂದು ಟೆಸ್ಟ್ ಮಾಡ್ತಾರೆ. ಅದಕ್ಕೆ
ಒಂದು 20,000 to 25,000 ಕಾಸ್ಟ್ ಆಗುತ್ತೆ ಅಂತ ಬಂತು. ನಾನು ಆಲ್ರೆಡಿ ಒಂದು ತಿಂಗಳಿಂದ ಓಡಾಡಿ ತುಂಬಾನೇ ಬೇಜಾರಲ್ಲಿ ಆಗ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಏನು ಈ ಥರ ಬರ್ತಿದೆ ನನಗೆ ಅದು ಗೊತ್ತಿಲ್ಲ. ಅದನ್ನು ಆ್ಯಕ್ಚುಲಿ ಆವಾಗಲೇ ನಾವು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತಲೂ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಮನೇಲಿ ಬಂದು ಹೇಳಿದಾಗ ಮನೇಲಿ ಇದ್ದವರೆಲ್ಲ ಏನಂದ್ರು, ಅಯ್ಯೋ ಇಲ್ಲ ಮಗು ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತಂದರೆ ಮುಂದಕ್ಕೆ ನಾವೇ ನೋಡ್ಕೋಬೇಕು, ತೊಂದರೆ ಆಗೋಗುತ್ತೆ, ಬೇಡ ಅಬೋಷನ್ ಮಾಡಿಸ್ಬಿಡು ಹಾಗಾದರೆ ಅಂತ ಹೇಳಿ ಸ್ವಲ್ಪ ಪ್ರೆಷರ್ ಆಯಿತು. ಇಲ್ಲ ರಿಸ್ಕ್ ತೊಗೊಳೋದು ಬೇಡ, ಅಬೋಷನ್ ಮಾಡಿಸ್ಬಿಡು ಅಂತ. ಸರಿ, ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ಆ ಥರ ಬಂದಾಗ ನಾವು 100% ಒಂದು ಕನ್ಫರ್ಮ್ ಮಾಡ್ಕೋಬೇಕು. ಕೆಲವೊಂದು ಟೆಸ್ಟ್ಗಳಿಂದ 100% ಅದು ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡಿಸ್ಬೇಕು. ಹೌದಾ, ಹಾಗಾದ್ರೆ ಈ ಮಗುಗೆ ಏನಾದ್ರು ಈ ಥರ ಪ್ರಾಬ್ಲಮ್ ಆಗಿದೆ, ಸರಿ ಈ ಮಗುನ ತೆಗೆಸ್ಬಿಡೋಣ, ನೆಕ್ಸ್ಟ್ ಮಗು ಹಾಗಾದ್ರೆ ಚೆನ್ನಾಗಿ ಹುಟ್ಟುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ನಮಗೆ ಒಂದು ಆ ಥರ ಏನಾದರೂ ಇತ್ತು ಅಂತಂದರೆ ನಾವು ಅದನ್ನು ಟೆಸ್ಟ್ಗಳ ಮೂಲಕ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಆ ಟೈಮಲ್ಲಿ ನನ್ನ ಮೆಂಟಲ್ ಮತ್ತು ನನ್ನ ಫೈನಾನ್ಷಿಯಲ್ ಎಲ್ಲದರಲ್ಲೂ ನಾನು ಕುಗ್ಗೋಗ್ಬಿಡಿದೆ. ಆ್ಯಕ್ಚುಲಿ ಅದು ಮ್ಯಾರೇಜ್ ಆಗಿ 1 ವರ್ಷದೊಳಗೇನೆ ನಾನು ಪ್ರೆಗ್ನೆಂಟ್ ಆಗಿದ್ದರಿಂದ ಕೆಲವು ಬೇರೆ ಕಡೆಯಿಂದ ನಾನು ಬಂದು ಇಲ್ಲಿ ಅಡ್ಜಸ್ಟ್ ಆಗಿ, ಇಲ್ಲಿನ ವಾತಾವರಣಕ್ಕೆ ನಾನು ಅಡ್ಜಸ್ಟ್ ಆಗಿ, ಕೆಲವೊಂದು ಆಮೇಲೆ ಏನಂತಾರೆ ಸ್ವಲ್ಪ ಫೈನಾನ್ಷಿಯಲ್ ಬರ್ಡನ್ಸ್ ಜಾಸ್ತಿ ಆಗೋಯ್ತು. ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ಗಳಾಗೋಯ್ತು. ಮತ್ತೆ ಇದಕ್ಕೆ ಒಂದು 25,000 ಬೈ ಚಾನ್ಸ್ ಅದು ಏನಾದರೂ ನೆಗೆಟಿವ್ ಅಂತ ಬಂತು ಅಂದರೆ, ಇಲ್ಲ ಮಗುಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಏನಾದರೂ ರಿಸಲ್ಟ್ ಬಂತು ಅಂತ ಅಂದರೆ ಮತ್ತೆ ಅಬೋಷನ್ ಮಾಡಿಸ್ಬೇಕು. ಅಬೋಷನ್ ಮತ್ತೆ ಒಂದು 20,000-25,000 ಖರ್ಚಾಗತ್ತೆ. ಸೊ ಏನು ಮಾಡಿಬಿಡೋಣ, ಬೇಡ ಅಬೋಷನೇ ಮಾಡಿಸ್ಬಿಡೋಣ ಅಂತ ಹೇಳಿ ನಾನು ಫಿಕ್ಸ್ ಆಗಿಬಿಟ್ಟೆ. ಆಮೇಲೆ ಅಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಒಬ್ಬರು ಏನು 20ನೇ ವಾರದೊಳಗೆ ಇನ್ನೊಂದು ವಾರದೊಳಗೆ ನಾನು ಡಿಸಿಷನ್ ತಗೋಬೇಕಾಗತ್ತೆ, 20 ವಾರ ಕಳೆದ್ರೆ ಎಲ್ಲೂ ಮಾಡಲ್ಲ ಅಂತ ಅದು ಬೇರೆ ಬರ್ಡನ್ ಆಗಿತ್ತು. ಸೊ ನಾನೊಂದು ವಾರದೊಳಗೆ ಅಮೌಂಟ್ನ ರೆಡಿ ಮಾಡಬೇಕು, ಇಲ್ಲ ಅಂದರೆ ಅಬೋಷನ್ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಆಗಬೇಕು. ಸೊ ಈ ಥರ ಒಂದು ಸಿಚುವೇಶನ್ ಇತ್ತು. ಸರಿ ಅಂತ ಹೇಳಿ ಆವಾಗ ನಾನೇನು ಮಾಡಿದೆ, ತುಂಬಾ ಬೇಜಾರಾಗೋಗ್ಬಿಟ್ಟಿತ್ತು. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು. ಯಾಕಂದರೆ ನಮಗೆ ಕಷ್ಟ ಅಂತ ಬಂದಾಗ ನಿಜವಾಗ್ಲೂ ಯಾರೂ ಹೆಲ್ಪ್ ಮಾಡಲ್ಲ, ಯಾರನ್ನೂ ನಾವು ನಂಬಲೇಬಾರ್ದು. ಸೊ ಆ ಥರ ಸಿಚುವೇಶನಲ್ಲೂ ಯಾರೊಬ್ಬರು ಮುಂದೆ ಬರಲಿಲ್ಲ. ಓಕೆ ನೀನು ಮಾಡಿಸಂಗಿದ್ರೆ ಮಾಡಿಸು, ಟೆಸ್ಟ್ನ ನಾವು ಸದ್ಯಕ್ಕೆ ಅಮೌಂಟ್ ಕೊಡ್ತೀವಿ ಅಂತ ಕೂಡ ಯಾರೊಬ್ಬರೂ ಮುಂದೆ ಬರಲಿಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಅವ್ರವ್ರ ಜೀವನ, ಅವ್ರವ್ರ ಲೈಫೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಆ ಟೈಮಲ್ಲಿ ನಾನೇನು ಮಾಡಿದೆ, ಕೆಲವೊಂದು ಒಡವೆಗಳನ್ನ ತೊಗೊಂಡೋಗಿ ಅಡ ಇಟ್ಟು, ಆ ಸೀಸನಲ್ಲಿ ಆಲ್ರೆಡಿ ಸಂತೋಷ್ ಕೂಡ ಶಬರಿಮಲೆಗೆ ಹೋಗ್ಬೇಕಾಗಿತ್ತು. ಅವರು ಈ ಕಡೆ ಶಬರಿಮಲೆಗೆ ಹೊಟ್ಟು ನಿಂತಿದ್ದಾರೆ, ಈ ಕಡೆ ನಾನು ಅಬೋಷನಿಗೆ ರೆಡಿಯಾಗಿ ನಿಂತಿದ್ದೀನಿ. ತುಂಬ ಒಂಥರ ಏನಂತಾರೆ ಸ್ಟ್ರೆಸ್ಫುಲ್ ಟೈಮ್ ಅದು ನನಗೆ. ಸೊ ಹೋಗ್ಬಿಟ್ಟು ಅಲ್ಲಿ ಡಾಕ್ಟರ್ ಆದರೆ ನನಗೆ ಅಬೋಷನ್ ಮಾಡೋ ಡಾಕ್ಟರ್, ಬೇಡ ಇದು ನಾರ್ಮಲ್ ಆಗು ಕೂಡ ಈ ಥರ ಬರುತ್ತೆ, ನೀನು ಯೋಚನೆ ಮಾಡಿಸ್ಬೇಡ ಅಂತಂದ್ರು. ಪಾಪ ತುಂಬ ಒಳ್ಳೆ ಡಾಕ್ಟರು. ನಮ್ಮಮ್ಮ ಕೂಡ ಬೇಡ ಮಾಡಿಸ್ಬೇಡ ಅಂತಂದಿದ್ರು. ಆದರೆ ಈ ಕಡೆ ಸಂತೋಷು ಇಲ್ಲ ಮತ್ತೆ ಎಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ, ನೀನು ಮೈಂಡ್ ರೆಡಿ ಮಾಡ್ಕೊಂಬಿಟ್ಟಿದ್ಯಾ, ಮಾಡಿಸ್ಲೇಬೇಕು ಅಂತ, ನೀನು ಅದೇ ಡಿಸಿಷನಲ್ಲಿ ಮಾಡಿಸ್ಬಿಡು, ಯೋಚನೆ ಬೇಡ, ನಮ್ಗಿನ್ನೂ ವಯಸ್ಸಿದೆ, ಇನ್ನು ಮದುವೆ ಆಗಿ 1 ವರ್ಷ ಆಗಿರೋದಷ್ಟೇನೆ, ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಅಂದರು. ಸರಿ ಆಯಿತು ಅಂತ ಮಾಡಿಸ್ದೆ. ಅದು 5 ತಿಂಗಳಲ್ಲಿ ನನಗೆ ನಾರ್ಮಲ್ ಡೆಲಿವರಿ ಥರ ಮಗುನ ತೆಗೆದಿದ್ದು, ಹೆಣ್ಮಗು ಅಂತ. ಆ್ಯಕ್ಚುಲಿ ನಾನು ನೋಡಲಿಲ್ಲ, ಯಾಕಂದರೆ ನನಗೆ ಮತ್ತೆ ಆ ಮಗು ಮುಖ ಆವಾಗವಾಗ ಕಣ್ಮುಂದೆ ಬರುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ನೋಡಲಿಲ್ಲ. ಅದಾದಮೇಲೆ ನನಗೇನು ಅನಿಸಿರಲಿಲ್ಲ. ಸ್ವಲ್ಪ ಎಲ್ಲೋ ಒಂದು ಕಡೆ ಡಿಪ್ರೆಷನ್ಗೆ ಹೋಗ್ತೀವಿ, ಬಟ್ ನಮಗೇನು ಅಂತಹ ಏನು ಬೇಜಾರಿರಲಿಲ್ಲ. ಒಂದು ಸ್ವಲ್ಪ ಬೇಜಾರು ಅನ್ನೋದಿರುತ್ತೆ. ಒಂದು 3 ತಿಂಗಳ ಕಾಲ ಸ್ವಲ್ಪ ಡಿಪ್ರೆಷನ್ಗೆ ಹೋದೋ ಥರ ಫೀಲ್ ಇತ್ತು, ಮನ್ಸಿಗೆ ಸ್ವಲ್ಪ ಭಾರ ಅನ್ನೋ ಥರನೇ ಇತ್ತು. ಯಾಕಂದರೆ ಅದೇ ಅಬೋಷನ್ ಆದರೆ ಒಂಥರ ಎಲ್ಲೋ ಒಂದು ಕಡೆ ಅದಾಗೆ ಅಬೋಷನ್ ಆದರೆ ನಮ್ಮ ಕೈಲಿ ಇರಲ್ಲ. ಸೊ ಅದಕ್ಕೆ ನಾವು ಬೇಜಾರು ಮಾಡ್ಕೊಳಕ್ ಆಗಲ್ಲ. ಬಟ್ ಎಲ್ಲೋ ಒಂಥರ ಚೆನ್ನಾಗಿರೋ ಜೀವಂತವಾಗಿರೋ ಮಗುನ ಇನ್ನೊಂದು 3-4 ತಿಂಗಳಾಗಿದ್ರೆ ಡೆಲಿವರಿನೇ ಆಗೋಗೋದು. ಅಂಥ ಟೈಮಲ್ಲಿ ಆರಾಮಾಗಿ ಹೊಟ್ಟೆ ಒಳಗೆ ಬೆಚ್ಚಿಗೆ ಮಲ್ಕೊಂಡಿರೋ ಮಗುನ ನಾವೇ ಸಾಯಿಸ್ಬಿಟ್ವಿ ಅನ್ನೋದೊಂದು ಗಿಲ್ಟ್ ಇರುತ್ತೆ, ಎಲ್ರಿಗೂ ಇರುತ್ತೆ. ಸೊ
ನಾನೇನು ಗಿಲ್ಟ್ ಅನುಭವಿಸ್ತಾ ಇದ್ದೀನಿ, ಆ ಗಿಲ್ಟ್ ಬೇರೆ ಯಾರು ಅನುಭವಿಸ್ಬಾರ್ದು ಅನ್ನೋ ರೀಸನ್ಗೋಸ್ಕರ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಈ ಥರ ಸ್ಕ್ಯಾನಿಂಗಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಏನಾದರೂ ಬಂತು ಅಂದರೆ ದಯವಿಟ್ಟು ಒಂದು ಟೆಸ್ಟ್ ಮಾಡಿಸ್ಬಿಡಿ. ಅದು ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲ ಅಂದರೆ ನಮಗೆ ಅದೇ ತಲೆಯಲ್ಲೇ ತುಂಬಿಕೊಂಡಿರುತ್ತೆ. ಆ್ಯಕ್ಚುಲಿ ಅದಾದಮೇಲೆ ಮತ್ತೆ ಮೋನಿಗೆ ಪ್ರೆಗ್ನೆಂಟ್ ಆದಾಗ ಅವ್ರು ಕೇಳಿದ್ರು, ಫಸ್ಟ್ನೇ ಪಾಪು ನಿಮ್ಗೆ ಅಬಾರ್ಷನ್ ಆಗಿದೆಯಾ ಅಂತ. ಇದು 2ನೇ ಪಾಪುನ ಫಸ್ಟ್ನೇ ಪಾಪುನ ಅಂತ. ಸೊ ನಾವು ಹಳೆ ರೆಕಾರ್ಡ್ಸ್ನೆಲ್ಲ ನಾವು ಅವ್ರ ಹತ್ರ ಹೇಳಲೇಬೇಕು. ಇಲ್ಲ ಈ ಥರ ಫಸ್ಟ್ನೇ ಪಾಪು ಅಬಾರ್ಷನ್ ಆಗಿತ್ತು, ಇದು 2ನೇ ಪಾಪು ಯಾವ ರೀಸನ್ಗೋಸ್ಕರ ಅಂದಾಗ ಈ ಥರ ಒಂದು ಸ್ವಲ್ಪ ಚಿಕ್ಕದಾಗಿತ್ತು ಅಂತ ಬಂದಿತ್ತು ಅಂತ ಹೇಳಿದಾಗ ಪಾಪುಗೆ 13 ಮೋನಿಗೂ 13ನೇ ವಾರದಲ್ಲೆಲ್ಲ ನಾರ್ಮಲ್ ಆಗಿತ್ತು. ಅನೋಮಲಿ ಸ್ಕ್ಯಾನ್ 5ನೇ ತಿಂಗಳಲ್ಲಿ ಮಾಡಿಸ್ಬೇಕಾದ್ರೆ ಮತ್ತೆ ಅದೇ ಪ್ರಾಬ್ಲಮೇ ಬಂತು. ಇಲ್ಲ ಈ ಪಾಪುಗೂ ಸ್ವಲ್ಪ ಮೂಗ್ ಯಾಕೋ ಸ್ವಲ್ಪ ಚಿಕ್ಕದಾಗಿದೆ ಅಂತ ಬಂತು. ನಾನು ನಿಜ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಅಯ್ಯೋ ಏನಿದು ಎಲ್ಲ ಮಗು ಹಿಂಗೆ ಆಗ್ತಾ ಇದೆ ಅಂತ. ಅವಾಗ ಅಂದರು, ನಾನು ಬೇರೆ ಡಾಕ್ಟರ್ ಹತ್ರ ತೋರಿಸಿದೆ ಈ ಸಲ ಸೆಕೆಂಡ್ ಪ್ರೆಗ್ನೆನ್ಸಿ. ಆವಾಗ ಎಲ್ಲರೂ ಅಂದರು, ಇಲ್ಲ ನೀವು ಫಸ್ಟ್ನೇ ಪಾಪುನೇ ಕನ್ಫರ್ಮ್ ಮಾಡ್ಕೊಂಡಿರ್ಬೇಕಾಗಿತ್ತು, ಅದು ನಿಜ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನಿಮ್ಗೆ ಅವಾಗಲೇ ಗೊತ್ತಾಗ್ಬಿಡ್ತಿತ್ತು, ನೀವು ಮಾಡಿಸಿದ್ರೆ ಚೆನ್ನಾಗಿರೋದು ಅಂತ ಅಂದರು. ಸೊ ಇವಳಿಗೂ ಅದೇ ಟೆಸ್ಟ್ ಮಾಡಿಸ್ಬೇಕು ಅಂತ ಬಂತು. ಏನಿದು ಎಲ್ಲ ಮಗುನೂ ಇದೇ ಥರ ಆಗ್ತಾಯಿದೆ ಅಂತ ಅನಿಸ್ತು. ಸಿಕ್ಕಾಬಟ್ಟೆ ಬೇಜಾರಂತೂ ಆಗಿತ್ತು. ಅದಾದಮೇಲೆ ಇಲ್ಲಿ ಮನೆ ಹತ್ರ ಒಬ್ಬರು ಡಾಕ್ಟರ್ ಇದ್ದಾರೆ. ಅವ್ರು ನಿಜ ಹೇಳಬೇಕು, ಶಿ ಈಸ್ ದ ಒನ್ ರೀಸನ್ ನನ್ನ ಹ್ಯಾಪಿನೆಸ್ಗೆ ಕಾರಣ. ಇವತ್ತು ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಇಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ಪ್ರಗತಿ ಕ್ಲಿನಿಕ್ ಅಂತ ಕಮಲಾನಗರದಲ್ಲಿ. ಆ ಡಾಕ್ಟರೇ ಕಾರಣ. ಸೊ ಎಲ್ಲ ಕಡೆ ಮತ್ತೆ ಹೀಗೆ ಬರ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಅಮಿನೋ ಫ್ಲೂಯಿಡ್ನ ತೆಗೆದ್ಬಿಟ್ಟು ಟೆಸ್ಟ್ ಮಾಡಿಸ್ಲೇಬೇಕು ಅಂತ ಬಂತು. ಸರಿ ಇಲ್ಲೊಂದ್ಸಲ ಟ್ರೈ ಮಾಡೋಣ ಅಂತೇಳಿ ಇಲ್ಲಿ ಬಂದಾಗ ಅವರೇ ನನಗೆ ಧೈರ್ಯ ಕೊಟ್ಟಿದ್ದು. ಅವರೇ ಧೈರ್ಯ ಕೊಟ್ಟು ಇದೆಲ್ಲ ನಾರ್ಮಲ್ ಆಗೇ ಇರುತ್ತೆ, ಇದು ಬಂದಿದ ತಕ್ಷಣ ಇದು ಪ್ರಾಬ್ಲಮ್ ಇದೆ ಅಂತ ಏನಲ್ಲ, ಕೆಲವೊಂದು ಮಕ್ಳಿಗೆ ಈ ಥರ ಇರುತ್ತೆ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ನೀನು ಹೋಗಿ ನಾನು ಹೇಳೋ ಕಡೆ ಹೋಗಿ ಸ್ಕ್ಯಾನ್ ಮಾಡಿಸು ಅಂತಂದರು. ಇಲ್ಲೇ ಶಂಕರ್ ಮಠ ಸಿಗ್ನಲ್ ಹತ್ರ ಸಾಕ್ಷಿ ಡಯಾಗ್ನೋಸಿಸ್ ಸೆಂಟರ್ ಅಂತ ಇದೆ. ಅಲ್ಲಿ ಹೋದಾಗ ಈ ಥರ ಡಾಕ್ಟರ್ ಕೂಡ ಕಾಲ್ ಮಾಡಿ ಅವ್ರಿಗೆ ಹೇಳಿದ್ರಿಂದ ಅವರು ಸ್ವಲ್ಪ ಹುಷಾರಾಗಿ ಎಲ್ಲ ಕ್ಲೀನಾಗಿ ನೋಡಿ ಅವರು ನನಗೆ ಗ್ಯಾರಂಟಿ ಕೊಟ್ಟರು, ಆ ಮಗು 100% ನಾರ್ಮಲ್ ಆಗಿದೆ. ನೀವು ಫಸ್ಟ್ನೇ ಪಾಪುನು ಈ ಥರ ಹಳೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸಿದಾಗ ಫಸ್ಟ್ನೇ ಪಾಪು ಕೂಡ ನಾರ್ಮಲ್ ಆಗೇ ಇತ್ತು, ನೀವು ಅಬಾರ್ಷನ್ ಮಾಡಿಸಿರ್ಬಾರ್ದಾಗಿತ್ತು ಅಂದಾಗ ತುಂಬಾ ಬೇಜಾರಾಯಿತು. ಯಾಕೆಂದರೆ ಅದು ಒಂದು ಜೀವ ಅಲ್ವಾ, ಅದು ನಂಬ್ಕೊಂಡು ಪಾಪ ಭೂಮಿಗೆ ಬಂದಿರುತ್ತೆ. ನಾವು ಭೂಮಿ ಒಳಗೆ ಇಡೋಕ್ಕೆ ಮುಂಚೆನೇ ನಾವು ಆ ಥರ ಮಾಡೋದು ತಪ್ಪು ಅಂತ ಅನ್ನಿಸ್ತು. ಬಟ್ ಅವಾಗ ನನ್ನ ಮೆಂಟಲ್ ಸ್ಥಿತಿ ಕೂಡ ಹಾಗೆ ಇತ್ತು, ತುಂಬ ಪ್ರೆಷರ್ ಇತ್ತು, ತುಂಬ ಲೋನ್ಸ್ಗಳಿತ್ತು. ಸೊ ಅಷ್ಟೆಲ್ಲ ಇದರಲ್ಲಿ ನಾನು ಆ ನಿರ್ಧಾರ ತೊಗೋಬೇಕಾಗಿತ್ತು. ಸೊ ತೊಗೊಂಡ್ಬಿಟ್ಟೆ. ಬಟ್ ನನಗೆ ಮೋನಿನ ನೋಡಿದಾಗೆಲ್ಲ ಮೇ ಬಿ ಆ ಮಗು ಕೂಡ ಇಷ್ಟೇ ಚೆನ್ನಾಗಿತ್ತು ಅನಿಸುತ್ತೆ, ನಾನು ತಪ್ಪು ಮಾಡಿಬಿಟ್ಟೆ, ಎಲ್ಲೋ ಒಂದು ಕಡೆ ದುಡುಕ್ಬಿಟ್ಟೆ ಅಂತ ತುಂಬ ಬೇಜಾರಾಗ್ತಾ ಇರುತ್ತೆ. ಅದು ಡೆಫಿನೆಟ್ಲಿ ಇದೆಲ್ಲ ನಮ್ಮ ಕರ್ಮ, ನಾವು ಅನುಭವಿಸ್ಲೇಬೇಕು. ನಾನು ರೆಡಿ ಇದ್ದೀನಿ, ಮುಂದೆ ನನ್ನ ತಪ್ಪಿಗೆ ಪನಿಷ್ಮೆಂಟ್ ಅನುಭವಿಸೋಕೆ ನಾನು ಖಂಡಿತ ರೆಡಿ ಇದ್ದೀನಿ. ಅದಂತೂ ತುಂಬಾ ದೊಡ್ಡ ಗಿಲ್ಟ್ ನನ್ನ ಲೈಫಲ್ಲಿ. ಅಂದರೆ ಈ ಥರ ಒಂದು 5 ತಿಂಗಳು ಮಗುನ ಅಬಾರ್ಷನ್ ಮಾಡಿಸಿದ್ದು ನನಗೆ ನಿಜ ತುಂಬಾ ಗಿಲ್ಟ್ ಇದೆ. ಏನೇ ಆದರೂ ತಾಯಿ ಕರಳು ಅಂತ ಆತಾರೆ. ಸೊ ಈ ರೀಸನ್ಗೋಸ್ಕರ ನಾನು ಜಾಸ್ತಿ ಈ ವಿಡಿಯೋನ ಮಾಡಿರಲಿಲ್ಲ. ಬಟ್ ನಾನು ಅವಾಗ ನನಗೆ ಆ ಥರ ರಿಪೋರ್ಟಲ್ಲಿ ಈ ಥರ ಹಂಗೆ ಸ್ವಲ್ಪ ಒಂದು ಚಿಕ್ಕದಿದೆ, ಏನೋ ಡೌನ್ ಸಿಂಡ್ರೋಮ್ ರಿಸ್ಕ್ ಇದೆ ಅಂದಾಗ ನಾನು ತುಂಬ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಎಲ್ಲೂ ಯಾರೂ ಗ್ಯಾರಂಟಿ ಕೊಡೋರು ಯಾರೂ ಇರಲಿಲ್ಲ. ಏನು ನನಗೆ ಅರ್ಥ ಆಗಿತ್ತು ಅಂದರೆ, ನಾವು ದುಡ್ಡನ್ನ ಲೈಫ್ ಲಾಂಗ್ ದುಡಿಬೋದಾಗಿತ್ತು. ಇನ್ನೊಂದು 25,000 ಸಾಲ ಜಾಸ್ತಿ, ಎಷ್ಟೋ ಲಕ್ಷ ಸಾಲ ಆಗೋಗಿತ್ತು. ಇನ್ನೊಂದು 25,000 ಜಾಸ್ತಿ ಆಗೋಗಿದ್ರು ಪರವಾಗಿಲ್ಲ, ಹೆಂಗೋ ತೀರಿಸ್ಕೊಂಡಿರ್ಬೋದಾಗಿತ್ತು. ಆದರೆ ಆ ದುಡ್ಡಿನ ಮುಖ ನೋಡ್ಬಿಟ್ಟು ನಾನು ಆ ಟೆಸ್ಟ್ ಮಾಡಿಸ್ಲಿಲ್ವಲ್ಲ ಅಂತ ನನಗೆ ತುಂಬಾ ಬೇಜಾರಿದೆ. ಸೊ ಯಾರೆಲ್ಲ ಈ ಥರ ಸಿಚುವೇಶನ್ನ ಫೇಸ್ ಮಾಡ್ತಿರ್ತೀರ, ದಯವಿಟ್ಟು ನಿಮಗೆ ತುಂಬ ಡೌಟ್ ಇದೆ ಅಂತಂದರೆ ಅದೊಂದು ಟೆಸ್ಟ್ನ ಮಾಡಿಸ್ಬಿಡಿ. ಮಾಡಿಸೋದ್ರಿಂದ ಡೆಫಿನೆಟ್ಲಿ ಹೇಳ್ತೀನಿ 100% ಎಲ್ಲೋ ಒಂದು 100ಅಲ್ಲಿ ಒಂದು 10%
ಮಕ್ಳಿಗೆ ಆ ಥರ ಆಗಿರ್ಬೋದೇ ಹೊರತು ಇನ್ನು 90% ಮಕ್ಳಿಗೆ ಆ ಥರ ರಿಪೋರ್ಟ್ ಬಂದಿದ ತಕ್ಷಣ ಅದೆಲ್ಲ ಇದಾಗಿರೋದಿಲ್ಲ. ನಿಜವಾಗ್ಲೂ ಮಕ್ಳು ತುಂಬಾ ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸಾರಿ, ನಾನು ಯಾವುದೇ ರೀತಿ ಸಿಂಪತಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಆಗಲಿ ಅಥವಾ ವ್ಯೂಸ್ ಜಾಸ್ತಿ ಬರಬೇಕು, ನನಗೆ ಲೈಕ್ಸ್ ಬರಬೇಕು ಅಂತ ನಾನು ಮಾಡ್ತಾ ಇಲ್ಲ. ಯಾರಿಗಾದ್ರೂ ಒಬ್ರಿಗಾದ್ರೂ ಈ ವಿಡಿಯೋಯಿಂದ ಯೂಸ್ ಆದರೆ ನಂಗೆ ಅಷ್ಟೇ ಸಾಕು. ಸೊ ಈ ಥರ ರಿಪೋರ್ಟಲ್ಲಿ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಈ ಥರ ಬಂದಿದ ತಕ್ಷಣ ಯಾರೂ ಹೆದರ್ಕೊಳ್ಳೋಕೆ ಹೋಗಬೇಡಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾನು ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಜಸ್ಟ್ ಒಂದು ಅವೇರ್ನೆಸ್ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ನಮಗೆ ಜೀವನ ಪೂರ್ತಿ ಗಿಲ್ಟ್ ಆಗೋದಕ್ಕಿಂತ ಒಂದ್ಸಲ ದುಡ್ಡು ಖರ್ಚು ಮಾಡಿಬಿಟ್ಟು ಟೆಸ್ಟ್ ಮಾಡಿಸೋದು ಒಳ್ಳೆಯದು ಅಂತ ಅನಿಸುತ್ತೆ ಅಷ್ಟೇ.